ಸೋಮರವರ ಹುಟ್ಟು ದಿನ ಅನ್ನೋ ಗೊತ್ತಾಯಿತು. ಅದಕ್ಕೋಸ್ಕರ ಅವ್ರು ದರ್ಶನ ಮಾಡಿ ಅಲ್ಲಿಗೆ ಪೂಜೆ ಮುಗಿಸಿ ಬೆಂಗಳೂರಿಗೆ ಹೋಗ್ತಾ ಇದ್ವಿ. ಒಂದು ಮಠಮಾನ್ಯಗಳು, ಗುರುತರ ಗುರುಗಳು, ವಿಶೇಷವಾಗಿ ಸಿದ್ಧಗಂಗಾ ಮಠ ಬಡವರಿಗೆ, ಕಡು ಬಡವರಿಗೆ, ಧ್ವನಿ ಇಲ್ಲದ, ಆಸರೆ ಇಲ್ಲದ ಎಲ್ಲ ಜಾತಿಯ ಎಲ್ಲ ವರ್ಗದವರು ಕೂಡ ವಿದ್ಯಾದಾನವನ್ನು, ಅನ್ನದಾಸವನ್ನು ನೀಡುವ ಮುಖೇನ ಬಡತನದ ರೇಖೆಗಿಂತ ಕೆಳಗಿರ್ತಕ್ಕಂಥವ್ರು ಸಾಮಾನ್ಯರಾಗಿ ಬದುಕೋದು ಅವ್ರಿಗೂ ಕೂಡ ಹಕ್ಕಿದೆ. ಅವ್ರ ಮಕ್ಕಳು ಕೂಡ ಮುಖ್ಯವಾಹಿನಿಗೆ ಬರಬೇಕು, ಅವರು ಕೂಡ ದೊಡ್ಡ ದೊಡ್ಡ ಅಧಿಕಾರಿಗಳಾಗಬೇಕು ಅನ್ನುವ ಗುರುಗಳವರ ಸಂಕಲ್ಪ, ಸಂದೇಶ, ಆಶೀರ್ವಾದ ಶ್ರೀಮಠ ಇವತ್ತು ಕೂಡ ನಡೀತಾ ಇದೆ. ಅರ್ಥ ಮಾಡ್ಕೊಂಡು ಸಾಕಾಗಿದೆ. ಅದಕ್ಕೆ ಎಲ್ಲಿ ಹೇಳ್ಬೇಕು ಅಲ್ಲಿ ಮಾತಾಡಬೇಕು. GST ಸಭೆಗೆ ಮೀಟಿಂಗ್ ಹೋಗ್ಬೇಕು, ಅಲ್ಲಿ ಮಾಡಬೇಕು. ತಾನೇ ಹೋಗ್ದಿರಿ ಎಲ್ಲ ಒಂದು ಕಡೆ ಯಾವುದೇ ಒಬ್ಬ ರಾಷ್ಟ್ರದ ಉನ್ನತ ಸ್ಥಾನ ಸಂಬಂಧಪಟ್ಟಂಥ ಮಂತ್ರಿಗಳು, ಪ್ರಧಾನಮಂತ್ರಿಗಳ ಕರೆದ ಸಭೆಗೆ ನೀವು ಹೋಗೋದಕ್ಕೆ ನಿಮಗೆ ಸೌಜನ್ಯತೆ ಇಲ್ಲ. ಎಲ್ಲ ಒಂದು ಕಡೆ ಮಾತನಾಡುವಾಗ ಬೇರೆಯವ್ರ ಬಗ್ಗೆಯೂ ಕೂಡ ಗೌರವವಾಗಿ, ಲಘುವಾಗಿ ಮಾತಾಡೋದು ಬಿಟ್ಟು ರಾಜ್ಯದ ಮುಖ್ಯಮಂತ್ರಿಯಾಗಿ 7 ಕೋಟಿ ಕನ್ನಡಿಗರ ಒಬ್ಬ ಪ್ರತಿನಿಧಿಯಾಗಿ ಮಾತಾಡೋದವ್ರಿಗೆ ಒಳ್ಳೆಯದು. वही वोट देगा जो भारत का नागरिक है, भारत में कुछ होता है। किसी का नाम एक बूथ से 10 बूथ में है, 2 जिलों में है, तो क्या वो देखने का काम नहीं होगा? यही तो सवाल है। इसको लेकर विपक्ष परेशान क्यों है, हमें समझ में नहीं आ रहा है। दूसरी बात, ये जब ड्राफ्ट होगा तो आपको अपील करने का अधिकार है। वो अगर नहीं सुनेंगे तो आप कहिए, चुनाव आयोग में मुख्य निर्वाची अधिकारी को है, तो इतने अपील का फोरम है, तो ये पहले ही हाय तौबा क्यों मची हुई है? हाय तौबा इसीलिए मची हुई है कि बांग्लादेश और घुसपैठियों की बिना पर जो राजनीति करते हैं वो घबराए।